ಚಾಣಕ್ಯ ಅಂದ್ರೆ ನೀನೇ ಮಾವ. ತಡ ಹೊಡ್ಕೊಂಡು ಮಗ್ಲಿ ನುಗ್ಗಿದು ಹೊಳೆ ಸಿಳಿ ಕಟ್ಟೆ ಹಾಕ್ಸಿ ಅದ್ರ ಮುಂದಿನ ಜಾಗ ಅನ್ನೆಲ್ಲ ದರ್ಖಾಸ್ತ್ನಲ್ಲಿ ಹೊಡೆದು ಭರ್ಜರಿ ಜಮೀನು ಮಾಡಿಬಿಟ್ಟಲ್ಲ. ಆ ಕಟ್ಟೆ ಕಟ್ಟೋಕೆ, ಆ ಜಮೀನ ಸಾಗುವಳಿ ಮಾಡೋಕೆ ಹಣ ಎಷ್ಟು ಖರ್ಚಾಯ್ತು ಅದು ಲೆಕ್ಕ ಹಾಕು. ಎಷ್ಟು ಖರ್ಚಾದ್ರೇನು ಒಂದೇ ವರ್ಷದಲ್ಲಿ ಅದನ್ನೆಲ್ಲ ಸಂಪಾದನೆ ಮಾಡಿಬಿಟ್ಟು. ಅದಕ್ಕೆ ಯಾಕೆ ನಿನಗೆ ಹೊಟ್ಟೆ ಉರಿ? ನನ್ನ ಹೆಂಡತಿ ಸಾಯ್ದೆ ಹೋಗಿದ್ದಿದ್ರೆ ಈ ಮನೇಲೆ ವಾಸ ಮಾಡ್ಕೊಂಡಿದ್ದು ಊರ್ನಲ್ಲಿರೋ ಮನೆನ ಸೊಸೈಟಿಗೆ ಬಾಡಿಗೆ ಕೊಡ್ತಾ ಇದ್ದೆ, ಅದು ದುಡಿತಾ ಇತ್ತು. ಇದ್ಯಾಕೋ ಇಷ್ಟೊತ್ತು? ಮೇಗ್ಲಟ್ಟಿ ದೊಡ್ಡ ಸಟ್ಟಿ ಸತ್ತೋದ, ಮುಖ ನೋಡ್ಕೊಂಬರವ ಅಂತ ಹೋಗಿದ್ದೆ, ಅತ್ಯವಶ್ಯ ಒತ್ತಾಯ್ತು ಬುದ್ಧಿ. ಕೆಳಗಿಳಿಸಿ ಹೆಣನ. ಯಾಕೆ ನನ್ ಸಾಲ ತೀರ್ಸಿ ಆಮೇಲೆ ಹೆಣ ಎತ್ತಿ. ಸಾಲ? ತಮ್ಮಪ್ಪ ಸಾಲ ಯಾವಾಗ ಮಾಡಿದಾರೆ ತಾವು? ಯಾವಾಗ ಮಾಡಿದ್ನಾ? ನಾನ್ ಕೊಡ್ತಿದ್ರೆ ನಿನಗ್ ಮದುವೆ ಆಗಿ ಹೆಂಡತಿ ಮಗ್ಳು ಬರ್ತಿದ್ಲೇನೋ? ನೋಡಲಿ ಚಾಪಕ್ಕಾಗದ. ನಿಮ್ಮಪ್ಪ ಬರ್ಸಿ ಹೆಬ್ಬೆಟ್ಟೋಗ್ತಿರೋದು 4,000ಕ್ಕೆ. 4,000? ಹಾ ಸ್ವಾಮಿ ಐನೋರೆ, ನೀವು ಕೊಟ್ಟಿದ್ದು ಅವನು ಇಸ್ಕೊಂಡಿದ್ದು ಎಲ್ಲ ನಿಧಾನವಾಗಿ ಕೂತ್ಕೊಂಡು ಮಾತಾಡೋವ. ಮೊದ್ಲು ಹೆಣ ಒಪ್ಪ ಮಾಡಕ್ ಬಿಡಿ. ಈಗ ಬಿಟ್ರೆ ಹೆಣದ ಜೊತೆಲಿ ನನ್ನ ಹಣನು ಒಪ್ಪ ಆಗ್ಬಿಡುತ್ತೆ. ಹಣ ಕೊಡೋ ತನಕ ಹೆಣ ಎತ್ತೋದಿಕ್ ಬಿಡೋದಿಲ್ಲ. ಹಣದ ವಸೂಲಿಗೆ ಇದೇ ಸಮಯನ? ಸಾಲ ಕೊಡುವಾಗ ನಾನು ಸಮಯ ಸಮಾಚಾರ ಎತ್ತಲಿಲ್ಲ, ಅರ್ಧ ರಾತ್ರಿ ಕೊಟ್ಟು ಕಳಿಸ್ತೆ. ಈಗ ಇಲ್ಲೇ ಬಡ್ಡಿ ಸಮೇತ ಚುಕ್ತ ಆಗ್ಲೇಬೇಕು. ಸ್ವಾಮಿ, ಹಟ್ಟಿಲ ಒಂದು ತಂಬಿ ಸಹಿತ ಇಲ್ಲ, ಅಪ್ಪಳ ಒಪ್ಪ ಬಳಗ್ ಸಹಿತ ದೇವನವ್ರ ಹತ್ರ ಇಸ್ಕೊಂಡ್ ಬಂದಿದ್ದೀನಿ. ಅವ್ರ ಹತ್ರನೇ ಇಸ್ಕೊಂಡು ನನ್ನ ಸಾಲನ ಬಿಸಾಕು. 4,000 ನನ್ನ ಹತ್ರ ಇದ್ದಿದ್ರೆ ಈಗಲೇ ತಮ್ಮ ಪಾದಕ್ಕೆ ಒಪ್ಸಿ ಹೆಣ ಎತ್ತಿಸ್ತಾ ಇದ್ದೆ. ನಗದಿಲ್ದೆ ಹೋದ್ರು ಬೇಡ, ಕಾಗದ ಬರ್ಕೊಡು, ನಿಧಾನವಾಗಿ ಕೊಡುವಂತೆ. ನಿನ್ನ ಮೇಲೆ ನಂಬಿಕೆ ಇದೆ. ಅವ್ರ್ಯಾಕೆ ಬರ್ಕೊಡ್ಬೇಕಾಗದ್ವಾ? ನಾನೇ ಬರ್ಕೊಡ್ತೀನಿ. ಅಪ್ಪನ ಹೆಣನ ಒಪ್ಪ ಮಾಡೋಕೆ ಗತಿ ಇಲ್ದಿರೋ ನಿನ್ನ ಹತ್ರ ಕಾಗದ ಬರ್ಸ್ಕೊಂಡು ನೆಟ್ಟ ಕೂತಿರಲ್ಲ. ಬೇಡ ಸ್ವಾಮಿ, ನಾ ಬರ್ಕೊಡ್ತೀನಿ. ಹೆಣ ಎತ್ತಕ್ ಅಪ್ಪಣೆ ಕೊಡಿ. ನನ್ನ ಹತ್ರ ದೊಡ್ಡ ಶೆಟ್ಟಿ ಸಾಲ ಮಾಡಿದ್ರು ನ್ಯಾಯವಾಗೇ ನಡ್ಕೋತಾ ಇದ್ದ. ಅಯ್ಯೋ ಪಾಪ, ಇಷ್ಟು ಬೇಗ ಸಾವು ಬರಬಾರ್ದಾಗಿತ್ತು. ನಡೀರಿ ನಡೀರಿ, ಮುಂದಿನ ಕೆಲಸ ಮಾಡಪ್ಪ. ನೀನೆಲ್ಲ ಹೋಗ್ತಿದ್ಯಾ? ಮೊದಲು ಕಾಗದ ಬರ್ಕೊಡು. ಬಾ. ದೇವಯ್ಯ ಒಬ್ಬ ತಪ್ಪಿಸ್ಕೊಂಡಿದ್ದ, ಈಗ ಭೂತಕ್ಕೆ ಅವನು ಬಲಿಯಾಗಿ ಹೋದ.